ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಟರ್ಮ್ ಇನ್ಶೂರೆನ್ಸ್ ಅವಧಿ ವಿಮೆ ಅಂದರೆ ಏನು, ಆ ಪಾಲಿಸಿನ ತೊಗೋಬೇಕಂದ್ರೆ ನೀವು ಯಾವ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದ ಬನ್ನಿ. ಮೊದಲನೇದಾಗಿ ನೀವು ಪಾಲಿಸಿ ತೊಗೋತಿದ್ದೀರಾ ಅಂದರೆ, ಈ ಒಂದು ಪಾಲಿಸಿ ತೊಗೋಬೇಕು ಅಂದರೆ ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಯಾರು ಸಂಪಾದನೆ ಮಾಡ್ತಿರ್ತಾರೋ ಅವರ ಒಂದು ಹೆಸರಲ್ಲಿ ಈ ಪಾಲಿಸಿನ ತೊಗೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಈ ಒಂದು ಟರ್ಮ್ ಇನ್ಶೂರೆನ್ಸು 1 ವರ್ಷಕ್ಕೆ ಬೇಕಾದರೂ ತೊಗೋಬೋದು, ಅಥವಾ ನೀವು ಲಾಂಗ್ ಟರ್ಮ್ 10 ವರ್ಷ 15 ವರ್ಷಕ್ಕೆ ಬೇಕಾದ್ರೂ ತೊಗೋಬೋದು. ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಗಿಂತ ತುಂಬ ಕಡಿಮೆ ಇರುತ್ತೆ. ಮತ್ತು ಈ ಲೈಫ್ ಇನ್ಶೂರೆನ್ಸ್ ಥರ ನಿಮಗೆ ಟರ್ಮ್ ಇನ್ಶೂರೆನ್ಸಲ್ಲಿ ಮೆಚುರಿಟಿ ಅಮೌಂಟ್ ಸಿಗೋದಿಲ್ಲ. ಈ ಟರ್ಮ್ ಇನ್ಶೂರೆನ್ಸಲ್ಲಿ ಕೇವಲ ಡೆತ್ ಕ್ಲೈಮ್ ಮತ್ತು ಡಿಸಬಿಲಿಟಿ ಅಂದರೆ ಅಂಗವಿಕಲತೆ ಕ್ಲೈಮ್ ಮಾತ್ರ ಸಿಗೋದು. ಕೆಲವು ಕಂಪ್ನಿಗಳು ಏನು ಮಾಡ್ತಾರೆ, ಟರ್ಮ್ ಇನ್ಶೂರೆನ್ಸ್ನು ಲಾಂಗ್ ಟರ್ಮ್ ಅಂತ, ಲೈಫ್ ಇನ್ಶೂರೆನ್ಸ್ ಥರ ಲಾಂಗ್ ಟರ್ಮ್ ಅಂತ ಪಾಲಿಸಿ ಕೊಡ್ತಾರೆ. ಸೇಮ್ ಲೈಫ್ ಇನ್ಶೂರೆನ್ಸ್ ಥರನೇ ಪ್ಲ್ಯಾನ್ ಇರುತ್ತೆ. ಅದು ನೀವು ಆ ಒಂದು ಪ್ರೀಮಿಯಮ್ನ ನೀವು 10 ವರ್ಷ 15 ವರ್ಷದ ತನಕ ಕಟ್ಟಬೇಕು. ಅದರಲ್ಲಿ ನಿಮಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ, ಅಂದರೆ ಆ ಪ್ರೀಮಿಯಮ್ ನಿಮಗೆ ತುಂಬ ಜಾಸ್ತಿ ಇರುತ್ತೆ. ಟರ್ಮ್ ಇನ್ಶೂರೆನ್ಸ್ ಈ ಪ್ಲ್ಯಾನ್ ನೀವು ತೊಗೊಳೋದು ಬದಲು ಲೈಫ್ ಇನ್ಶೂರೆನ್ಸ್ನ ಆ ಪ್ಲ್ಯಾನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಒಂದು ಟರ್ಮ್ ಇನ್ಶೂರೆನ್ಸ್ನ ನೀವು ತೊಗೋಬೇಕು ಅಂದರೆ ಸುಮಾರು ಒಂದು 24 ಕಂಪ್ನಿ ಇವೆ. ಈ ಒಂದು ಕಂಪ್ನೀಲಿ ನೀವು ಯಾವ್ದಾದ್ರು ಒಂದು 4 ಕಂಪ್ನೀಲಿ ವಿಚಾರಿಸ್ಕೊಂಡು ಪ್ರೀಮಿಯಮ್ ಎಷ್ಟು ಬರುತ್ತೆ, ಅದಕ್ಕೆ ನಮಗೆ ಸಮ್ ಅಶ್ಯೂರ್ಡ್ ಬೆನಿಫಿಟ್ ಏನು ಸಿಕ್ಕುತ್ತೆ, ಏನು ಅಮೌಂಟ್ ಸಿಕ್ಕುತ್ತೆ ನಮ್ಗೆ ಬೆನಿಫಿಟ್ ಅಂತ ತಿಳ್ಕೊಂಡು ತೊಗೊಳ್ಳಿ. ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ನಿಮಗೆ ಸಮ್ ಅಶ್ಯೂರ್ಡ್ ಅಂತ, ಅದು ನಿಮ್ಮ ಒಂದು ಸಂಪಾದನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಕೇಳ್ತೀರೋ ಸಮ್ ಅಶ್ಯೂರ್ಡ್ ಅಷ್ಟನ್ನು ನಿಮ್ಗೆ ಕೊಡೋದಿಲ್ಲ. ನಿಮ್ಮ ಒಂದು ಸಂಪಾದನೆ ಮತ್ತು ನಿಮ್ಮ ಪ್ರಾಪರ್ಟಿ ಮೇಲೆ ಅದು ನಿಮ್ಮ ಸಮ್ ಅಶ್ಯೂರ್ಡ್ ಎಷ್ಟು ಕೊಡ್ಬೋದು ಅಷ್ಟು ಅದನ್ನು ಡಿಕ್ಲೇರ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.